ಸುಮ್ಮನೆ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅಲ್ಲ, ಹುಡ್ಕೋ ಬರೋದು. ಅದೇ ಪ್ರಾಬ್ಲಮ್ಸ್. ನಮ್ಮ ಲೈಫಲ್ಲಿ ಕೊನೆವರೆಗೂ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಾಬ್ಲಮ್ಸ್ ಮಾತ್ರ ಜೊತೆವರೆಗೂ ಟ್ರಾವೆಲ್ ಮಾಡುತ್ತೆ. ಹಾಗಾದರೆ ಪ್ರಾಬ್ಲಮ್ಸ್ ಬಂದ ತಕ್ಷಣ ಸ್ಟ್ರೆಸ್ ತಗೊಂಡು ಫ್ರಸ್ಟ್ರೇಟ್ ಆಗಿ ಡಿಪ್ರೆಷನ್ಗೆ ಹೋಗಿ ಹೀಗೆಲ್ಲ ಹೋಗೋದಕ್ಕಿಂತ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಬಂದರೂ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಆ್ಯಂಡ್ ಬೆಟರ್ ಡಿಸಿಷನ್ಸ್ನ ಹೇಗೆ ತಗೊಳ್ಳೋದು, ಗೋಲ್ಸ್ನ ಈಸಿಯಾಗಿ ಹೇಗೆ ಅಚೀವ್ ಮಾಡೋದು, ಮತ್ತು ಇಷ್ಟೆಲ್ಲ ವರ್ಕ್ ಮಾಡೋವಂಥ ಬ್ರೈನ್ನ ಹೇಗೆ ಟ್ರೈನ್ ಮಾಡಬೇಕು, ಅದನ್ನು ನಮಗೆ ಬೇಕಾಗಿರೋ ಹಾಗೆ ಹೇಗೆ ಉಪಯೋಗಿಸ್ಕೊಂಡು ಲೈಫ್ ಗೋಲ್ಸ್ನ ಅಚೀವ್ ಮಾಡ್ಕೋಬೋದು ಅನ್ನೋದನ್ನು ಥಿಂಕ್ಸ್ ರೈಟ್, ಡ್ಯಾರಿಯಸ್ ಫೋರೆಸ್ಟ್ ಅವರ ಥಿಂಕ್ಸ್ ರೈಟ್ ಬುಕ್ಕಲ್ಲಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮುಂದಾನೊಂದು ಕಾಲದಲ್ಲಿ ಕಥೆಯ ಆಳದಲ್ಲಿ ಕಾಣದ ನಾಡಿನಲ್ಲಿ ಹುಡುಕೋ ಜಾಡಿನಲ್ಲಿ ಜಗವ ಕನ್ನಡಿಲಿ ಕಾಣುತ್ತವಕದಲ್ಲಿ ಮುಂದೆ ನೀವೇ ನೋಡಿ ಏನಿದೆ ಪುಸ್ತಕದಲ್ಲಿ. ಬುಕ್ಕಲ್ಲೇನಿದೆ 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 ತರಿರರಿರಿರಿದೆ. ನಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಯಾವುದೇ ವ್ಯಕ್ತಿ ಅಲ್ಲ, ನಮ್ಮ ಡಿಸಿಷನ್ ಮೇಕಿಂಗ್. ಯಾಕಂತ ಹೇಳಿದ್ರೆ ಇವತ್ತು ನಾವೇನಾಗಿರ್ತೀವೋ ನಾವೇನಾಗಿದ್ದೀವೋ ಅದು ನಾವು ತೊಗೊಂಡಿರೋಂಥ ಡಿಸಿಷನ್ ಇಂದನೇ ಅಲ್ವಾ. ಸೊ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗೋದೇ ನಾವು ತೊಗೊಂಡಿರೋಂಥ ಡಿಸಿಷನ್ಸ್ ಮೇಲೆ. ಈಗ ಚಿಕ್ಕ ವಯಸ್ಸಿಂದ ತೊಗೊಂಡ್ರು ಯಾವ ಸ್ಕೂಲ್ಗೆ ಹೋಗ್ಬೇಕು, ಯಾವ ಕೋಚಿಂಗ್ ತೊಗೋಬೇಕು, ಅಂದರೆ ಟ್ಯೂಷನ್ ಸೇರಬೇಕು, ಇದೆಲ್ಲ ಡಿಸಿಷನ್ಸ್ನ ನಮ್ಮ ಪೇರೆಂಟ್ಸ್ ತಗೋತಾ ಇರ್ತಾರೆ. ಆದರೆ ಸರ್ಟೆನ್ ಏಜ್ ಆದಮೇಲೆ ನಾವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಸೊ ಇವ್ರು ಹೇಳೋ ಪ್ರಕಾರ ಪ್ರಾಬ್ಲಮ್ ಸಾಲ್ವ್ ಅಂದರೆ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಅದನ್ನು ಫೇಸ್ ಮಾಡೋದಾಗಿರ್ಬೋದು, ಅಥವಾ ಮಿಸ್ಟೇಕ್ಸ್ ಮಾಡಿ ಅದರಿಂದ ಕಲಿತು ಅಂದರೆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಾಗಿರ್ಬೋದು. ಸೊ ಇದೆಲ್ಲನೂ ಬೆಟರ್ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತಂತೆ. ಯಾಕಂದರೆ ಅದೇ ನಾನು ಹೇಳ್ದಂಗೆ ಒಂದು ಸರ್ಟೈನ್ ಏಜ್ ಆದಮೇಲೂ ನಮ್ಮ ಪೇರೆಂಟ್ಸು ಅಥವಾ ಇನ್ಯಾರೋ ನಮ್ಮ ಬಗ್ಗೆ ಡಿಸಿಷನ್ಸ್ನ ತಗೋತಾ ಇದ್ದಾಗ ಒಂದಿನ ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ನಾವು ನಮಗೆ ಗೊತ್ತಿಲ್ಲದೆ ಈ ವ್ಯಕ್ತಿ ಇದ್ದಿದ್ರೆ ಅಂದರೆ ಇವರು ನನ್ನ ಪರವಾಗಿ ಯಾರಾದರೂ ಡಿಸಿಷನ್ಸ್ನ ತಗೋಬಾರ್ದಾ, ಒಂದು ಸೊಲ್ಯೂಷನ್ನ ಹೇಳ್ಬಾರ್ದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದಂತೆ ನಮ್ಮ ಬ್ರೈನ್. ಸೊ ಇವ್ರು ಹೇಳೋ ಪ್ರಕಾರ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಾವು ಇನ್ನೂ ಬೆಟರ್ ಡಿಸಿಷನ್ಸ್ನ ತಗೊಳ್ಳೋ ಅಂತ ವ್ಯಕ್ತಿ ಆಗಿರ್ತೀವಿ ಅನ್ನೋದು ಡ್ಯಾರಿಯಸ್ ಫೋರೆಸ್ಟ್ ಅವರು ಅವರ ಎಕ್ಸ್ಪೀರಿಯನ್ಸಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟು ಹೇಳಿದ್ದಾರೆ. ಆದರೆ ಅದ್ರ ಪ್ರಕಾರ ನೋಡಿದ್ರೆ ಇದೆಲ್ಲ ನಮ್ಮ ಲೈಫಲ್ಲೂ ಎಲ್ಲೋ ಎಕ್ಸಾಕ್ಟ್ಲಿ ಅದೇ ಆಗಿರಲ್ಲ, ಆದರೆ ಎಲ್ಲೋ ಸಿಮಿಲಾರಿಟೀಸ್ ಇದೆಯಲ್ಲ ಅಂತ ನಮಗೂ ಅನಿಸುತ್ತೆ. ಸೊ ಜಾಸ್ತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಿಂದ ಡಿಸಿಷನ್ಸ್ ಮೇಕಿಂಗ್ ಇನ್ನೂ ಬೆಟರ್ ಆಗಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳೋದ್ರಲ್ಲೂ ಪ್ರತಿಯೊಬ್ಬರಿಗೂ ಒಂದು ಯುನೀಕ್ ಮೆಥಡ್ ಇದೆಯಂತೆ. ಅಂದರೆ ಈಗ ಆ್ಯಕ್ಚುಲಿ ನಾನು ಇದನ್ನು ಓದುವಾಗ ನಂದು ಹೇಗಿರ್ಬೋದು ಅಂತ ಸುಮ್ಮನೆ ಒಂದು ಸ್ವಲ್ಪ ಯೋಚನೆ ಮಾಡಿ ಒಂದು ಕಡೆ ನೋಟ್ ಮಾಡಿದಾಗ ಗೊತ್ತಾಯಿತು, ನನಗೆ ಯಾವುದೇ ಒಂದು ಡಿಸಿಷನ್ಸ್ನ ತಗೋಬೇಕಾದ್ರೂ ಮುಂಚಿತವಾಗಿ ಅದನ್ನು ಒಂದು ಕಡೆ ಈ ಡಿಸಿಷನ್ನ ತಗೊಂಡ್ರೆ ಅಥವಾ ಹೀಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅದರಿಂದ ಏನಾಗ್ಬೋದು, ಅದರ ಡ್ರಾಬ್ಯಾಕ್ಸ್ ಏನು, ಸೊ ಈ ಥರ ಸ್ವಲ್ಪ ಎಲ್ಲನೂ ಬರೆದು ನೋಡಿದಾಗ ನನಗೆ ಇನ್ನೂ ಬೆಟರ್ ಆಗಿ ಡಿಸಿಷನ್ಸ್ನ ತಗೋತೀನಿ. ಸೊ ಹೀಗೆ ಒಬ್ಬೊಬ್ರಿಗೆ ಕೆಲವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಎಲ್ಲಾದರೂ ಹೋಗ್ಬಿಟ್ಟು ಸ್ವಲ್ಪ ವೆಕೇಶನ್ಸ್ ಥರ ಒಂದು ಮೈಂಡ್ ಫ್ರೀ ಮಾಡ್ಕೊಂಡಾಗ ಬೆಟರ್ ಡಿಸಿಷನ್ಸ್ನ ತಗೋಬೋದು. ಸೊ ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಯುನೀಕ್ ಮೆಥಡ್ ಇರುತ್ತೆ ಡಿಸಿಷನ್ ಮೇಕಿಂಗಲ್ಲಿ. ಅದೇ ಥರ ನಮಗೊಂದು ಮೆಥಡ್ ಓಕೆ ಈ ಥರ ಮಾಡಿದಾಗ ನನಗೆ ಬೆಟರ್ ಡಿಸಿಷನ್ಸ್ನ ತಗೋತೀನಿ ಅಂತ ನಾನು ಅದನ್ನೇ ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ವರ್ಕ್ ಆಗದೇನೂ ಇರ್ಬೋದು. ಹಂಗಂತ ಹೇಳ್ಬಿಟ್ಟು ನಾವು ಡಿಸಿಷನ್ಸ್ನ ಚೆನ್ನಾಗಿ ತಗೋತೇ ಇಲ್ವೇನೋ ಅಂತ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದು ಆ್ಯಂಡ್ ಆ ಥರ ಕನ್ಫ್ಯೂಸ್ ಆಗೋದು ಅದು ಆ್ಯಕ್ಚುಲಿ ರಾಂಗ್. ಯಾಕಂದರೆ ಇವ್ರು ಹೇಳೋ ಪ್ರಕಾರ ಒಬ್ಬೊಬ್ರಿಗೂ ಒಂದೊಂದು ಯುನೀಕ್ ಮೆಥಡ್ ಇದೆ. ಆ್ಯಂಡ್ ನಿಮ್ಮ ಯುನೀಕ್ ಮೆಥಡ್ ಏನು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ಸತಿ ರೀಕಾಲ್ ಮಾಡಿಕೊಂಡು ತಿಳ್ಕೊಂಡ್ರೆ ಆ್ಯಕ್ಚುಲಿ ನೆಕ್ಸ್ಟ್ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡೋಕ್ಕಾಗಿರ್ಬೋದು ಅಥವಾ ಡಿಸಿಷನ್ಸ್ನ ತಗೊಳ್ಳೋದಕ್ಕಾಗಿರ್ಬೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ.
ಹ್ಯೂಮನ್ ಬ್ರೈನ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ವಿ ಹ್ಯಾವ್. ಆದರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರೂ ನಮ್ಮ ಬ್ರೈನ್ ನಮಗೆ ತಕ್ಷಣ ಸೊಲ್ಯೂಷನ್ನ ಕೊಡೋದಕ್ಕೆ ಒಂದು ಶಾರ್ಟ್ಕಟ್ ಇಟ್ಕೊಂಡಿದ್ಯಂತೆ. ಹೇಗೆ ಅಂದರೆ ಹ್ಯೂಮನ್ ಬ್ರೈನ್ ವರ್ಕ್ ಆಗೋದು ಹೇಗೆ ಅಂದರೆ, ನಾವು ಕೊಡೋವಂಥ ಇನ್ಫಾರ್ಮೇಷನ್ನ ಇನ್ಪುಟ್ ತಗೊಂಡು ಅದು ಆಲ್ರೆಡಿ ಸ್ಟೋರ್ ಆಗಿರುವಂಥ ಇನ್ಫಾರ್ಮೇಷನ್ ಜೊತೆ ಕಂಪೇರ್ ಮಾಡುತ್ತೆ. ಅದ್ರ ಜೊತೆ ಏನು ಸಿಮಿಲಾರಿಟೀಸ್ ಡಿಫ್ರೆನ್ಸ್ ಇದೆಯೋ ಅಂತ ನೋಡಿ ಅದನ್ನು ಒಂದು ಡಾಟ್ ಕ್ರಿಯೇಟ್ ಮಾಡಿ ಆ ಡಾಟ್ಗೆ ಒಂದು ನೇಮ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿರುತ್ತೆ. ತಕ್ಷಣ ಏನಾದರೂ ನಾವೊಂದು ಪ್ರಾಬ್ಲಮ್ ಅವ್ರು ಏನಾದರೂ ಒಂದು ಡಿಸಿಷನ್ಸ್ ತಗೋಬೇಕು ಪ್ರಾಬ್ಲಮ್ ಅಂತ ಅಂದಾಗ, ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ನಮ್ಮ ಬ್ರೈನ್ ಒಂದು ಶಾರ್ಟ್ಕಟ್ ಯೂಸ್ ಮಾಡುತ್ತೆ. ಆ ಮೆಥಡ್ಗೆ ಯೂರಿಸ್ಟಿಕ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಆಲ್ರೆಡಿ ಸ್ಟೋರ್ ಆಗಿರುವಂಥ ಏನು ಡೇಟಾ ಅಂತ ಹೇಳೋಣ, ಆಲ್ರೆಡಿ ಸ್ಟೋರ್ ಆಗಿರುವಂಥ ಇನ್ಫಾರ್ಮೇಷನಲ್ಲಿ ಕನೆಕ್ಟ್ ಮಾಡ್ತಾ ನೀನು ಈ ಪ್ರಾಬ್ಲಮ್ನ ಹಿಂದೆ ಹೀಗೆ ಫೇಸ್ ಮಾಡಿದ್ದೆ, ಸೊ ಇದನ್ನು ಈ ರೀತಿ ಫೇಸ್ ಮಾಡುವಂಥ ತಕ್ಷಣ ಸೊಲ್ಯೂಷನ್ನ ಕೊಡುತ್ತಂತೆ. ಆ್ಯಂಡ್ ನಾವು ನಮ್ಮ ಬ್ರೈನ್ನ ಅಂದರೆ ಸ್ಕಿನ್ ಕೇರ್ ಮಾಡ್ಕೋತೀವಿ, ಹೇರ್ ಕೇರ್ ಮಾಡ್ಕೋತೀವಿ, ಆ್ಯಂಡ್ ನಮ್ಮನ್ನು ನಾವು ಫಿಟ್ ಆಗಿರೋದಕ್ಕೆ ಹೆಲ್ತಿ ಫುಡ್ ತಿಂತೀವಿ, ಎಲ್ಲನೂ ಓಕೆ. ಆದರೆ ಬ್ರೈನ್ ಟ್ರೈನ್ ಮಾಡ್ತೀವಾ? ಬ್ರೈನ್ ಫಿಟ್ ಆಗಿದೆಯಾ ಅದು ನೋಡ್ಕೋತೀವ? ಇಲ್ಲ. ಯಾಕಂದರೆ ನಮ್ಮ ಬ್ರೈನ್ ಫಿಟ್ ಆಗಿದೆ ಅಂದರೆ ನಮ್ಮ ಬ್ರೈನ್ನ ನಾವು ಟ್ರೈನ್ ಮಾಡಿದ್ರೆ ಯಾವಾಗಾದ್ರೂ ಸರಿ ನಮ್ಮ ಲೈಫ್ನ ನಾವು ರೀಸೆಟ್ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ಗೆ ಇಬ್ಬರು ವಿಲನ್ಸ್ ಇದ್ದಾರೆ. ಒಬ್ಬರು ರಿಗ್ರೆಟ್, ಇನ್ನೊಂದು ಕಂಪೇರ್. ಯಾಕಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ತೊಗೊಂಡಿರೋವಂಥ ಡಿಸಿಷನಿಂದ ಅಥವಾ ನಾವು ತೊಗೊಂಡಿರೋವಂಥ ಏನೋ ಒಂದು ಸ್ಟೆಪ್ಪಿಂದ ನಾವು ಇವತ್ತಿಗೂ ಕೂತ್ಕೊಂಡು ನಾನು ಆ ಥರ ಆ ಟೈಮಲ್ಲಿ ತಗೊಳ್ದೇ ಇದ್ದಿದ್ದಿದ್ರೆ ಇವತ್ತು ಹೆಂಗಿರ್ಬೋದಾಗಿತ್ತು, ರಿಗ್ರೆಟ್. ಆ್ಯಂಡ್ ಕಂಪೇರ್. ಸೊ ನಾನು ವರ್ಕ್ ಮಾಡೋ ಕಡೆ ನನಗಿಂತ ನಾನು ಅವನು ಮಾಡೋ ಟಾಸ್ಕ್ ಒಂದೇ, ಸೊ ನನಗಿಂತ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ, ಆ್ಯಂಡ್ ಆ ಸೆಲೆಬ್ರಿಟಿಗೆ ಇದಿಷ್ಟ, ಅವ್ರಿಗೆ ಇದಿಷ್ಟ, ನಾನು ಹಿಂಗಿರಬೇಕು, ಆ್ಯಂಡ್ ಇವರು ಇದೇ ಆಗಿ ಎಲ್ಲಿ ನಾವು ಅಲ್ವಾ? ಸೊ ನಮ್ಮ ಐಡೆಂಟಿಟಿನ ನಾವು ಮರಿತಾ ಇರ್ತೀವಿ. ಈ ರಿಗ್ರೆಟ್, ಕಂಪೇರ್ ಇದೆರಡನ್ನೂ ಫಸ್ಟ್ ನಾವು ನಮ್ಮ ಮೈಂಡಿಂದ ತೆಗೆದು ಹಾಕಿದ್ರೆ ಆ್ಯಂಡ್ ಅದನ್ನು ರೂಢಿ ಮಾಡ್ಕೊಳ್ದೇ ಇದ್ರೆ ನಮ್ಮ ಬ್ರೈನ್ ಯಾವಾಗಲೂ ಏನಂತಾರೆ ಆಕ್ಯುಪೈಡ್ ಆಗಿರಲ್ಲ. ಸೊ ನಮಗೆ ಹೊಸ ಥಾಟ್ಸ್ ಬರೋದಕ್ಕೆ, ಆ ಬಂದಿರೋಂಥ ಥಾಟ್ಸ್ನ ಲೈಫ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ. ಆದರೆ ಈ ರಿಗ್ರೆಟ್ ಮತ್ತು ಕಂಪೇರ್ ಇದೆಯಲ್ಲ, ಈ ವಿಲನ್ಸ್ ಅಷ್ಟು ಬೇಗ ಹೋಗಲ್ಲ. ಯಾಕಂದರೆ ಅದಕ್ಕೂ ಒಂದು ಮೆಥಡ್ ಇದೆ. ಏನಪ್ಪ ಅಂದರೆ, ನಮ್ಮ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋದು. ನೋ ಯುವರ್ ಸೆಲ್ಫ್. ಇವಾಗ ನನಗೇನಿಷ್ಟ, ನನಗೆ ಈ ಯಾವ ಟಾಸ್ಕ್ ಮಾಡುವಾಗ ನಾನು ತುಂಬ ಈಸಿಯಾಗಿ ಮಾಡಬಲ್ಲೆ, ಆ್ಯಂಡ್ ನನ್ನ ಡಿಸಿಷನ್ ಮೇಕಿಂಗ್ ಯಾವ ರೀತಿ, ನನ್ನ ಪ್ಯಾಟ್ರನ್ ಯಾವುದು, ಓಕೆ ನಾನೊಂದು ಟಾಸ್ಕನ್ನು ಎಷ್ಟು ಬೇಗ ಕಲಿಬಲ್ಲೆ, ನನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಇದೆಲ್ಲ ನನ್ನ ಬಗ್ಗೆನೇ ನನಗೆ ಗೊತ್ತಿದ್ದಾಗ ಆ್ಯಂಡ್ ನನಗೆ ಇನ್ನೊಬ್ರ ಹತ್ರ ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹಳೇದನ್ನ ನೆನೆಸ್ಕೊಂಡು ರಿಗ್ರೆಟ್ ಆಗೋದಕ್ಕಿಂತ ನಾವು ನೆಕ್ಸ್ಟ್ ಪ್ರೋಗ್ರೆಸ್ ಆಗೋದು ಹೇಗೆ ಅನ್ನೋದನ್ನ ನಮ್ಮ ಬ್ರೈನ್ ಥಿಂಕ್ ಮಾಡ್ತಾ ಇರತ್ತಂತೆ. ಸೊ ಯಾವುದೇ ಒಂದು ಸಂದರ್ಭ ಬಂದ್ರೂ ಅಲ್ಲಿ ಎಸ್ ನನ್ನನ್ನು ನಾನು ಬೆಟರ್ ಆಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರುತ್ತೆ. ಸೊ ಈ ರಿಗ್ರೆಟ್ ಆ್ಯಂಡ್ ಕಂಪೇರ್ ವಿಲನ್ಸ್ನ ಹೊಡೆದಾಕೋದಕ್ಕೆ ಇರುವಂಥ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ನೋ ಯೋರ್ ಸೆಲ್ಫ್. ಸೊ ನಿಮ್ಮ ಬಗ್ಗೆ ಫಸ್ಟು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಿಷ್ಟ, ಏನಿಲ್ಲ. ಎಷ್ಟೋ ಜನಕ್ಕೆ ನಾವು ಏನಿಷ್ಟ, ಯಾವ ಫುಡ್ ಇಷ್ಟ, ಯಾವ ಕೆಫೆ ಇಷ್ಟ ಅಂತೆಲ್ಲ ಕೇಳ್ತಿರ್ತೀವಲ್ಲ. ಬೆಟರ್ ಅದೆಲ್ಲನೂ ಬಿಟ್ಟು ನಮ್ಗೇನಿಷ್ಟ ನಾವು ಫಸ್ಟ್ ಪ್ರಿಯಾರಿಟಿ ಇಟ್ಟಾಗ ಎಲ್ಲಿ ನೋ ಅನ್ಬೇಕು ಅಂದರೆ, ಯಾವುದೇ ಕೆಲವೊಂದ್ಸತಿ ಅನಿಸುತ್ತೆ ನಮಗೆ ಯಾವುದೋ ಒಂದು ಟಾಸ್ಕನ್ನ ಆಗಲ್ಲ ಅನ್ನೋ ನಮ್ಗೆ ಗೊತ್ತಿರುತ್ತೆ, ಬಟ್ ನಾವು ಒಪ್ಕೊಂಡಿರ್ತೀವಿ ಎಸ್ ಮಾಡ್ತೀವಿ ಅಂತನೋ, ಅಥವಾ ನೋ ಅನ್ನೋದಕ್ಕೆ ಒಂದು ಹಿಂಜರಿಕೆಯಿಂದ ಒಪ್ಕೊಂಡಿರ್ತೀವಿ. ಆ್ಯಂಡ್ ಅದ್ರ ಮೇಲೆ ಅದು ಆ ಸ್ಟ್ರೆಸ್ ತೊಗೊಂಡು, ಆ ಫ್ರಸ್ಟ್ರೇಷನ್ ತೊಗೊಂಡು ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೋತಾ ಇರ್ತೀವಿ. ಬಟ್ ಬೆಟರ್
ಎಲ್ಲಿ ನೋವು ಹೇಳ್ಬೇಕು ಅನ್ನೋದು ನಮಗೆ ಗೊತ್ತಿದ್ರೆ, ಯಾಕಂದರೆ ನಮ್ಮ ಕ್ಯಾಪಬಿಲಿಟಿ, ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ ನಮಗೆ ಗೊತ್ತಿದ್ರೆ ನಾವು ಇನ್ನೂ ಸಿಚುವೇಶನ್ಸ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ರಿಗ್ರೀಟ್ ಆ್ಯಂಡ್ ಕಂಪೇರ್ ಈ ವಿಲನ್ಸ್ನ ಹೊಡೆಯೋದಕ್ಕಿರೋದು ನಿಮ್ಮ ಬಗ್ಗೆ ನೀವು ಫಸ್ಟ್ ತಿಳ್ಕೊಬೇಕು ಅನ್ನೋದು. ಸೊ ಅಲ್ಲಿಗೆ ನಮ್ಮ ಬ್ರೈನ್ನ ಗೂಡ್ಸಿದ್ದಾಯ್ತು ಅನ್ಮಾತ್ರಕ್ಕೆ ಬರೋ ಥಾಟ್ಸ್ ಎಲ್ಲಾನು ಏನು ವಾವ್ ಅನ್ನೋ ರೀತಿಲಿ ಏನಿರಲ್ಲ. ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಬರೋವಂಥ 100 ಥಾಟ್ಸನ್ನ ಬರೆದಿಟ್ರೆ ಅದರಲ್ಲಿ 99 ಥಾಟ್ಸು ಕೂಡ ಯೂಸ್ಲೆಸ್ಸೇ ಆಗಿರುತ್ತೆ. ಎಲ್ಲೋ ಒಂದು ಥಾಟ್ ಅಷ್ಟೇ ನಮ್ಮ ಲೈಫ್ಗೆ ಯೂಸ್ಫುಲ್ ಆಗಿರುತ್ತೆ. ಬಟ್ ಬರುವಂಥ 100 ಥಾಟ್ಸಲ್ಲಿ ಏನೋ 90% ಥಾಟ್ಸೂ ಯೂಸ್ಫುಲ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಪರ್ಸೆಂಟೇಜ್ನ ಒಂದು 20% 30% ಆದರೂ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಕ್ವಾಲಿಟಿ ಆಫ್ ಇನ್ಫಾರ್ಮೇಷನ್ನ ನಾವು ಬ್ರೈನ್ಗೆ ಕೊಡೋದ್ರಿಂದ ಒಂದು, ಇನ್ನೊಂದು ಹೊಸ ಹೊಸ ಸ್ಕಿಲ್ಸ್ನ ಕಲಿಯೋದ್ರಿಂದ ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ಟ್ರೈನ್ ಆಗುತ್ತೆ. ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಇನ್ಫಾರ್ಮೇಷನ್ನ ನಾವು ಕೊಡೋದು ನಮ್ಮ ಬ್ರೈನ್ಗೆ ಒಂದು. ಬಿಕಾಸ್ ಕ್ವಾಲಿಟಿ ಆಫ್ ಇನ್ಫಾರ್ಮೇಷನಿಂದ ಕ್ವಾಲಿಟಿ ಆಫ್ ಥಾಟ್ಸ್ ಬರುತ್ತೆ, ಕ್ವಾಲಿಟಿ ಆಫ್ ಥಾಟ್ಸಿಂದ ಕ್ವಾಲಿಟಿ ಆಫ್ ಲೈಫ್ನ ನಾವು ಲೀಡ್ ಮಾಡ್ಬೋದು. ಈ ಥಾಟ್ಸ್ ಎಲ್ಲನೂ ಏನು ಬರುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಯಾಕಂದರೆ ಯಾವುದೇ ಮನುಷ್ಯನಿಗೆ ಆಗಲಿ ಥಾಟ್ಸ್ ಅನ್ನೋದು ಅನ್ಕಂಟ್ರೋಲಬಲ್, ಅದನ್ನು ಯಾವತ್ತೂ ಯಾರಿಂದನೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಆದರೆ ಕಂಟ್ರೋಲ್ ಮಾಡೋದಕ್ಕಿಂತ ಯಾವುದನ್ನ ನಮಗೆ ಬರೋ ಥಾಟ್ಸಲ್ಲಿ ಯಾವುದನ್ನ ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಬ್ರೈನ್ನ ಟ್ರೈನ್ ಮಾಡ್ಬೋದು. ಜಸ್ಟ್ ನಮಗೆ ಬರೋ ಥಾಟ್ಸನ್ನ ಅಕ್ನಾಲೇಜ್ ಮಾಡೋದು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಾಟ್ಸ್ ನಮಗೆ ಬರ್ತಿದೆ, ಅದರಲ್ಲಿ ಯಾವುದು ಯೂಸ್ಲೆಸ್, ಯಾವುದು ನಮ್ಮ ಲೈಫ್ ಜರ್ನಿಗೆ ಯೂಸ್ ಮಾಡ್ಕೋಬೋದು ಆ್ಯಂಡ್ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದು. ಸೊ ಅದನ್ನು ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಚಾಪ್ಟರ್ಸಲ್ಲಿ ಚೆನ್ನಾಗಿ ಆ ಟಾಪಿಕ್ಸ್ನ ಕವರ್ ಮಾಡಿದ್ದಾರೆ. ಆ್ಯಂಡ್ ಇವ್ರು ಹೇಳೋ ಪ್ರಕಾರ ಥಿಂಕಿಂಗ್ ಅನ್ನೋದು ಜಸ್ಟ್ ಒಂದ್ಸತಿ ಓದಿ ಬಿಡೋದಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕೆ ಆಕ್ಟಿವಿಟೀಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಅವ್ರ ಪ್ರಕಾರ ಆ ಉದ್ದೇಶಕ್ಕೋಸ್ಕರನೇ ಈ ಬುಕ್ಕನ್ನ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ನೋಡೋದಾದರೆ ಇಲ್ಲ, ಒಂದ್ಸತಿ ಓದಿದ್ಮೇಲೆ ಅದು ನಮ್ಮ ಮೈಂಡ್ ನಿಜವಾಗ್ಲೂ ರೀಸೆಟ್ ಆಗುತ್ತೆ, ಟ್ರೈನ್ ಆಗುತ್ತೆ. ಸೊ ಅದಾದಮೇಲೆ ನನಗೆ ನನ್ನ ಗೋಲ್ಸನ್ನ ನಂದೇನು ಗೋಲ್ಸ್ ಇದೆ ಅದನ್ನೆಲ್ಲ ಈಸಿಯಾಗಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ, ಬೆಟರ್ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಆ್ಯಂಡ್ ಟೈಮ್ನ ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಕಲ್ತಿದ್ದೀನಿ. ಬಿಕಾಸ್ ಟೈಮ್ ಈಸ್ ಲಿಮಿಟೆಡ್. ಹಿಂಗೆ ಅನ್ನೋಷ್ಟರಲ್ಲಿ ಕ್ಷಣಗಳು, ದಿನಗಳು, ವರ್ಷಗಳು ಉರುಳೋಗ್ತಾ ಇರುತ್ತೆ. ಆದರೆ ಇವಾಗ ಟೈಮ್ಗೆ ನಾವು ಆರ್ಡರ್ ಮಾಡ್ತೀವಿ, ಒಂದು ಗುಡ್ ಮೂಮೆಂಟ್ ನಡೀತಾ ಇದ್ದಾಗ ಎಸ್ ಈ ಟೈಮ್ ಹೀಗೇ ಇರಲಿ ಅಂತ. ಅದೇ ಒಂದು ಬ್ಯಾಡ್ ಮೂಮೆಂಟ್ ಅಂತ ಹೇಳೋದು ಬೇಡ, ಯಾರಿಗೂ ಬ್ಯಾಡ್ ಮೂಮೆಂಟ್ ಆಗದೆ ಇರಲಿ, ಒಂದು ನಮಗೇನು ಅಷ್ಟಕ್ಕಷ್ಟೇ ಅನ್ನೋಂಥ ಮೂಮೆಂಟ್ಸ್ ನಡೀತಾ ಇದ್ದಾಗ, ಎಕ್ಸಾಂಪಲ್ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಹೋದ ವರ್ಷ ನನಗೆ ಕಾಲು ಫ್ರ್ಯಾಕ್ಚರ್ ಆಗಿ ಒಂದು 6 months ಬೆಡ್ ರೆಸ್ಟಲ್ಲಿ ಇರೋ ಅಂಥ ಟೈಮ್ ಇತ್ತು. ಆ 6 months ಕೂಡ ನಾನು ಪಟ್ಟಂಥ ಸ್ಟ್ರಗಲ್ ಏನಿದೆ ಯಾವುದಕ್ಕೂ ಒಂಚೂರು ಅಲಗಾಡಕ್ಕಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಆ ಪೇಯ್ನ್. ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಆ 6 months ಆದಮೇಲೆ ನಿಜವಾಗ್ಲೂ ನಾನು ನಡೀತೀನ, ಹೇಗಿರುತ್ತೆ ನನ್ನ ಲೈಫ್, ಒಂಥರ ಜಾಸ್ತಿ ಥಾಟ್ಸ್ ಬರೋದಕ್ಕೆ ಶುರು ಆಯಿತು. ಆ್ಯಂಡ್ ಏನಂತಾರೆ, ಆ ಟೈಮ್ನಲ್ಲೇ ಈ ಬುಕ್ನ ನಾನು ಓದಿದ್ದು. ಸೊ ಅದಕ್ಕೆ ನನಗೆ ಇನ್ನೂ ತುಂಬಾ ಬೇಗನೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಈಸಿ ಆಯಿತು. ಸೊ ಆ ಟೈಮ್ ಇದ್ದಾಗ ನಾನು ಯಪ್ಪ ಈ 6 months ಬೇಗ ಹೋಗ್ಬಿಡ್ಲಿ, ಬೇಗ ಆಗಿಬಿಡ್ಲಿ ಡೇಸ್ ಅಂತ ಅನ್ನಿಸ್ತಾ ಇತ್ತು. ಸೊ ಟೈಮ್ನ ಕಾನ್ಷಿಯಸ್ ಆಗಿ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಲೈಫ್ ಇನ್ನೂ ತುಂಬ ಚೆನ್ನಾಗಿ, ಅಂದರೆ ಕ್ವಾಲಿಟಿ ಆಫ್ ಲೈಫ್ನ ನಾವು ನೋಡ್ಬೋದು ಅನ್ನೋದು ಅವರು ಹೇಳಿರೋ ಮಾತು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್. ಸೊ ಇದರಲ್ಲಿ ಇನ್ನೂ ಒಂದು ವಿಷಯ ನನಗೇನು ಹೆಲ್ಪ್ ಆಯಿತು ಅಂತ ಹೇಳೋದಾದರೆ, ಯಾರೆಲ್ಲ ಗೋಲ್ ಅಚೀವ್ ಮಾಡೋ ಜರ್ನಿಯಲ್ಲಿ ಇದ್ದೀರಾ, ನ್ಯೂ ಸ್ಕಿಲ್, ಅವ್ರು ಹೇಳೋ ಹಾಗೆ ಬ್ರೈನ್ನ ಟ್ರೈನ್ ಮಾಡಬೇಕಂದ್ರೆ ನ್ಯೂ ಸ್ಕಿಲ್ಸ್ನ ಕಲಿಬೇಕು ಅಂತ. ಆ ನ್ಯೂ ಸ್ಕಿಲ್ಸ್ನ ಕಲಿಯೋ ಜರ್ನಿಯಲ್ಲಿ ಇದ್ದೀರಾ,
ಅಥವಾ ಹ್ಯಾಬಿಟ್ ಹೊಸ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಳ್ಳೋ ಜರ್ನಿಯಲ್ಲಿ ಇದ್ದೀರಾ, ಆರ್ ನ್ಯೂ ಫೇಸ್ ಆಫ್ ಲೈಫ್ಗೆ ಎಂಟರ್ ಆಗ್ತಿದ್ದೀರಾ, ಇದು ಎಲ್ಲ ಜರ್ನಿಯಲ್ಲೂ ಸಡನ್ ಆಗಿ ಒಂದು ಮೈಂಡ್ ಸ್ಟಕ್ ಆಗೋ ಒಂದು ಮೂಮೆಂಟ್ ಇರುತ್ತೆ. ಎಸ್, ನನಗೆ ಮುಂಚೆ ಜಾಸ್ತಿ ಇರ್ತಾ ಇತ್ತು. ಯಾಕಂದರೆ ಸೇಮ್ ರೊಟೀನ್ ಮಾಡ್ತಾ ಇರ್ತೀವಿ, ಸೇಮ್ ಯಾವುದಕ್ಕೂ ಒಂದು ಗೋಲ್ ಇಟ್ಕೊಂಡು ಅದಕ್ಕೆ ಓಡ್ತಾ ಇರ್ತೀವಿ. ಆದರೆ ಸಡನ್ ಆಗಿ ಒಂದಿನ ಎಲ್ಲ ಬ್ಲ್ಯಾಂಕ್, ಎಲ್ಲನೂ ನಾನು ತುಂಬ ಲೇಸಿನೆಸ್ ಅನ್ಸೋ ಥರ. ಆಮೇಲೆ ನನ್ನನ್ನು ನಾನೇ ಬ್ಲೇಮ್ ಮಾಡ್ಕೊಳ್ಳೋದು, ನನ್ನ ಅಂತಲೇ ಎಲ್ರಿಗೂ ಆ ಮೂಮೆಂಟ್ ಆ ಥರ ಫೀಲ್ ಆಗಿರುತ್ತೆ. ಏನು ನಾನೊಂದು ಗೋಲ್ ಸೆಟ್ ಮಾಡ್ಕೋತೀನಿ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ವಲ್ಲ, ಅಲ್ಲೇ ಸ್ಟಕ್ ಆಗೋಗ್ತೀನಿ, ಒಂಥರ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾದರೂ ಮಾಡೋಣ, ನೆಕ್ಸ್ಟ್ ಬೇರೆ ಥರ ಗೋಲ್ ಸೆಟ್ ಮಾಡ್ಕೊಳ್ಳೋಣ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಈ ಬುಕ್ ಓದಿದ್ಮೇಲೆ ಆಥರ್ ಹೇಳೋ ಅಂತ ಮಾತು, ನಾವು ಒಂದ್ ಕಡೆ ಅಂದ್ರೆ ಒಂದು ಗೋಲ್ ಅಚೀವ್ ಮಾಡೋದಕ್ಕ ಅಥವಾ ಏನೋ ಒಂದು ಜರ್ನಿಯಲ್ಲಿ ಹೋಗ್ತಾ ಇದ್ದಾಗ ಮೈಂಡ್ ಸ್ಟಕ್ ಆಗೋದು ಅನ್ನೋದು ಕಾಮನ್. ಅದನ್ನ ನಾವು ಜಸ್ಟ್ ಅವಾಗ ಬ್ರೈನ್ಗೆ ರಿಲ್ಯಾಕ್ಸೇಷನ್ ಕೊಟ್ಬಿಡ್ಬೇಕು. ಅಂದ್ರೆ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಅದು ಏನ್ ಬಯಸುತ್ತೋ, ಒಂದು ವೆಕೇಶನ್ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳೋದ ಅಥವಾ ಏನಾದ್ರೂ ಒಂದು ಮಾಡೋದ, ಏನ್ ಕೇಳುತ್ತೋ ಆ ಸ್ಪೇಸ್ ಅನ್ನ ಅದಕ್ಕೆ ಕೊಟ್ಟಾಗ ನೆಕ್ಸ್ಟ್ ನಾವು ಅದೇ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದಾಗ ಮೊದಲಿಗಿಂತ ಡಬಲ್ ಎನರ್ಜಿಯಲ್ಲಿ ಸ್ಟಾರ್ಟ್ ಆಗುತ್ತಂತೆ ನಮ್ಮ ಬ್ರೈನ್. ಸೊ ಅದೇ ಥರ ವರ್ಕ್ ಮಾಡುತ್ತಂತೆ. ಸೊ ಯಾವುದೇ ಒಂದನ್ನು ಅಚೀವ್ ಮಾಡೋಕ್ಕಾಗಲಿಲ್ಲ ಅಥವಾ ನಾವಲ್ಲೇ ಸ್ಟಕ್ ಆಗಿ ನಿಂತಿದ್ದೀವಿ ಅಂದಾಗ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದಕ್ಕಿಂತ ರಿಲ್ಯಾಕ್ಸ್ ಆಗಿ ಅದಕ್ಕೆ ಅದರ ಟೈಮನ್ನು ಕೊಟ್ಟು ಆ ನಂತರ ಮತ್ತೆ ಕಂಟಿನ್ಯೂ ಮಾಡಿದಾಗ ಎಸ್, ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಇವರು ತುಂಬ ಮೆಥಡ್ಸ್ನ ಹೇಳಿದ್ದಾರೆ. ಅಂದರೆ ಫೋಕಸ್ ಮಾಡೋದು ಯಾವ ರೀತಿ ಆ್ಯಂಡ್ ರಿಲ್ಯಾಕ್ಸ್ ಮಾಡೋದು ಯಾವ ರೀತಿ. ಆಲ್ಮೋಸ್ಟ್ ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ಕಲ್ಲೂ ರಿಲ್ಯಾಕ್ಸೇಷನ್ ಅಂದ ತಕ್ಷಣನೇ ಒಂದು ಯೋಗ ಮ್ಯಾಟ್ ಆರಿಸ್ಕೊಂಡು ಆ ಯೋಗ ಮ್ಯಾಟಲ್ಲಿ ಒಂದು 15 ನಿಮಿಷ ಹಿಂಗೆ ಕೂತ್ಕೊಬಿಟ್ರೆ ಎಸ್, ನಾವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ. ಆದರೆ ರಿಲ್ಯಾಕ್ಸೇಷನ್ ಅನ್ನೋದು ಇವ್ರ ಪ್ರಕಾರ ಜಸ್ಟ್ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನ ಫೀಲ್ ಮಾಡೋದಕ್ಕೆ. ಎಸ್, ನಾನು ಕೂಡ ಮೊದಲು ಏನಾದರೂ ತಿಂತಿರ್ಬೇಕಾದ್ರೆ ಒಂದು ಕೈ ಮೊಬೈಲ್ ಆರ್ ಇನ್ನೊಂದು ಕಡೆ ಟಿ ವಿ ಓಡ್ತಾ ಇರುತ್ತೆ, ಜಸ್ಟ್ ಅದನ್ನು ತಿಂತಾ ಇರ್ತೀನಿ ಆ್ಯಂಡ್ ಅದನ್ನು ಫೀಲ್ ಆಗ್ತಿರ್ಲಿಲ್ಲ. ಮನೆಯವ್ರ ಜೊತೆ ಕೂತಾಗ್ಲೂ ಎಸ್, ಎಲ್ಲರೂ ಮಾತಾಡ್ತಾ ಇರ್ತೀವಿ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಮಾತಾಡ್ತಾ ಇರ್ತೀವಿ, ಅದಷ್ಟು ಫೀಲ್ ಆಗ್ತಾ ಇರಲಿಲ್ಲ ಎಸ್ ಇದ್ದೀವಿ ಅಂತ. ಆ್ಯಂಡ್ ಇವ್ರು ಹೇಳೋ ಥರ ತಿನ್ನುವಾಗ ಏನು ತಿಂತಾ ಇದ್ದೀವಿ, ಮೊಬೈಲ್ನ ಬದಿಗಿಟ್ಟು ಏನು ತಿಂತಾ ಇದ್ದೀವಿ, ಆ್ಯಂಡ್ ಏನೇ ಒಂದು ಟಾಸ್ಕನ್ನು ಮಾಡಿದಾಗ ಆ ಟಾಸ್ಕ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದಾಗ ಎಸ್, ನಾವು ಮುಂಚಿನಗಿಂತ ಜಾಸ್ತಿ ಪ್ರೊಡಕ್ಟಿವ್ ಆಗಿರ್ತೀವಿ, ಎಫೆಕ್ಟಿವ್ ಇರುತ್ತೆ ನಮ್ಮ ಥಾಟ್ಸ್. ನಮಗೆ ಏನು ಆ ಟಾಸ್ಕ್ ಎಲ್ಲನೂ ತುಂಬ ಈಸಿಯಾಗಿ ಮಾಡ್ಕೋತೀವಿ ಆ್ಯಂಡ್ ಇದರಿಂದ ಜಾಸ್ತಿ ನಮಗೆ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಇವ್ರ ಪ್ರಕಾರ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರೆ ಜಸ್ಟ್ ಫೀಲ್ ಆಗೋದು. ಮಾರ್ನಿಂಗ್ ಸೂರ್ಯ ಬರ್ತಾರಲ್ವಾ, ಅಲ್ಲಿವರೆಗೂ ನನಗೆ ಅದೇನು ದೊಡ್ಡ ವಿಷಯ ಅಂತಲೇ ಅನಿಸಿರ್ಲಿಲ್ಲ. ಬಟ್ ಮಾರ್ನಿಂಗ್ ಟೈಮ್ ಸೂರ್ಯನ ನೋಡೋದ್ರಿಂದ ಹಿಡಿದು ನೈಟ್ ಚಂದ್ರನ್ ನೋಡೋವರೆಗೂ ನಿಜವಾಗ್ಲೂ ಆ ಡೇನ ಕಂಪ್ಲೀಟ್ ಆಗಿ ನಾನು ಕಾನ್ಷಿಯಸ್ ಆಗಿ ಆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಕಲ್ತಿದ್ದೀನಿ. ಸೊ ಲೈಫ್ ಕೂಡ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಈ ಬುಕ್ ಓದಾದ್ಮೇಲೆ ಅದ್ರ ಮೇಲೆ ಕೊಟ್ಟಿರೋಂಥ ಇಮೇಜ್ ಪ್ರಕಾರನೇ ಈ ಥರ ಏನು ಗಜಿಬಿಜಿ ಅಂತ ಇದೆಯಲ್ಲ, ಇಲ್ಲಿಂದ ಈ ಥರ ಕ್ಲಾರಿಟಿಯಿಂದ ನಮ್ಮ ಮೈಂಡ್ ವರ್ಕ್ ಆಗುತ್ತೆ ಆ್ಯಂಡ್ ಬ್ರೈನ್ ಕೂಡ ಒಂದು ರೀಸೆಟ್ ಆಗುತ್ತೆ. ಯಾರಿಗೆಲ್ಲ ಈ ಡಿಪ್ರೆಷನ್, ಸ್ಟ್ರೆಸ್, ಫ್ರಸ್ಟ್ರೇಷನ್ ಇದೆಲ್ಲದರಿಂದ ಆಚೆ ಬಂದು ಒಂದು ರಿಫ್ರೆಶ್ಮೆಂಟ್ ಬೇಕು ಅನ್ನೋರಿಗೆ ಆ್ಯಂಡ್ ಗೋಲ್ಸನ್ನ ಈಸಿಯಾಗಿ ಅಚೀವ್ ಮಾಡಬೇಕು, ಬೇಗನೆ ಅಚೀವ್ ಮಾಡಬೇಕು. ಇಲ್ಲ, ನನ್ನ ಲೈಫ್ ಇಲ್ಲಿವರೆಗೂ ಈ ಥರ ಇತ್ತು, ನನಗೊಂದು ರೀಸೆಟ್ ಬೇಕೇ ಬೇಕು, ನನ್ನ ಲೈಫ್ನ ರೀಸ್ಟಾರ್ಟ್ ಮಾಡಬೇಕು, ನನ್ನ ಬ್ರೈನ್ ಮೊದಲಿನ ಥರ ಅಲ್ಲ, ಇವಾಗ ಇನ್ನೂ ಚೆನ್ನಾಗಿ ನನ್ನ ಲೈಫ್ನ ನಾನು ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಬುಕ್ನ ಸಜೆಸ್ಟ್ ಮಾಡ್ತೀನಿ. ಡೈರೀಸ್ 4X ಅವರ ಥಿಂಕ್ಸ್ ರೈಟ್. ಎಸ್, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಓದಾದ್ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.